ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯಾದ್ಯಂತ ನಿರಂತರ ಧಾರಾಕಾರವಾಗಿ ಸುರಿದ ಮಳೆಗೆ ನಾಯ್ಕಲ್ ನಾಲ್ವಡಿಗೆ ಸೇತುವೆ ತಾತ್ಕಾಲಿಕ ಸೇತುವೆ ಜಲಾವೃತವಾಗಿದೆ. ವಡಗೇರೆ ತಾಲೂಕಿನ ನಾಯ್ಕಲ್ ಹಳ್ಳದ ಸೇತುವೆ ರಸ್ತೆ ಜಲಾವೃತವಾಗಿರುವುದರಿಂದ ಜನ ಹೈರಾಣಾಗಿದ್ದಾರೆ. ಈ ನಾಯ್ಕಲ್ ಹಳ್ಳದ ಸೇತುವೆ ಮೇಲ್ದರ್ಜೆಗೆ ಹೇರಿಸಬೇಕು, ಶೀಘ್ರದಲ್ಲೇ ಹೊಸ ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರ ಮುಂದಾಗಬೇಕು ಅಂತ ಉಮೇಶ್ ಕೆ ಮುದ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಬೆಳ್ಳಂಬೆಳಗ್ಗೆ ಸುರಿತಾ ಇರುವ ಮಳೆಯಲ್ಲಿ ಛತ್ರಿ ಹಿಡಿದು ನಿರಂತರ ಮಳೆಯಿಂದ ಉಂಬ್ಲನಾಯ್ಕ ತಾಂಡದಲ್ಲಿ ಕುಸಿದ ಮನೆಗೆ ಭೇಟಿ ನೀಡಿ ನಂತರ ಮುದ್ನಾಳ್ ಹೊರವಲಯದಲ್ಲಿ ಇರತಕ್ಕಂತಹ ಜಮೀನಿಗೆ ನೀರು ನುಗ್ಗಿ ಹತ್ತಿ ಬೆಳೆ ನಾಶವಾದ ಜಮೀನಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ನಂತರ ಮಳೆಯಿಂದ ಭೀಮಾ ನದಿ ಹಿನ್ನೀರಿನಿಂದ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದ ಸ್ಥಳ ಭೇಟಿ ಕೊಟ್ಟು ನಂತರ ನಾಯ್ಕಲ್ ಹೊರವಲಯದ ಭತ್ತದ ಗದ್ದೆಗೆ ನೀರು ನುಗ್ಗಿದ ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರು ಮತ್ತು ಸಾರ್ವಜನಿಕರ ಜೊತೆಗೆ ಚರ್ಚೆ ಮಾಡಿ ನಂತರ ಮಾತನಾಡಿದರು. ಜಿಲ್ಲೆಯಾದ್ಯಂತ ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲೇ ಈ ಅತಿವೃಷ್ಟಿಯಿಂದ ಮನೆಗಳನ್ನು ಕಳೆದುಕೊಂಡವರಿಗೆ ಜಮೀನಿಗೆ ನೀರು ನುಗ್ಗಿ ಭತ್ತ, ಹತ್ತಿ ಮತ್ತು ತೊಗರಿಗೆ ಸಂಪೂರ್ಣ ಹಾಳಾಗಿದ್ದು, ಈ ನಿರಂತರ ಧಾರಾಕಾರ ಮಳೆಯಿಂದ ಗ್ರಾಮದಲ್ಲಿ ಮಳೆ ಮತ್ತು ಚರಂಡಿ ನೀರು ಕಲುಷಿತವಾಗಿ ಜನ ಜಾನುವಾರು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ ಕಾರಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸೂಕ್ತ ನೀಡೋದ್ರ ಜೊತೆಗೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ಕೊಟ್ಟು ಜನ ಜಾನುವಾರುಗಳಿಗೆ ಯಾವುದೇ ರೋಗ ಹರಡದಂತೆ ಮುನ್ನೆಚ್ಚರಿಕೆ ವಹಿಸಲು ಅಧಿಕಾರಿಗಳು ತಂಡ ಸ್ಥಳದಲ್ಲಿ ಬೀಡು ಬಿಡಬೇಕು. ಮನೆಗೆ ನೀರು ನುಗ್ಗದ ಹಾಗೂ ಮನೆಗೆ ಕುಸಿದ ಬಿದ್ದ ಕುಟುಂಬಸ್ಥರಿಗೆ ಗಂಜಿ ಕೇಂದ್ರ ತೆರೆದ ಉಪಹಾರ ಮಾಡಲು ಮುಂದಾಗಬೇಕು ಅಂತ ಒತ್ತಾಯಿಸಿದರು. ನೀರಿಂದ ಮತ್ತು ಮಳೆಗೆ ಅವಾಂತರ ಸೃಷ್ಟಿ ಮಾಡಿದ್ದು ನಾಯ್ಕಲ್, ನಾಲ್ವಡಿಗೆ, ವಲಕಲ್, ಮರಂಕಲ್, ಚಟ್ನಳ್ಳಿ, ಇಬ್ರಾಹಿಂಪುರ ಸೇರಿ 10 ಹಳ್ಳಿಗಳ ಸಂಪರ್ಕ ಬಂದ್ ಆಗಿದ್ದು, ವಾಹನ ಸಂಚಾರ ಕೂಡ ಬಂದ್ ಆಗಿದೆ. ಇನ್ನು ಸ್ಥಳಕ್ಕೆ ಉಮೇಶ್ ಮುದ್ನಾಳ್ ಭೇಟಿ ಕೊಟ್ಟು ಅಧಿಕಾರಿಗಳು ಈ ಕೂಡಲೇ ಸೇತುವೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸೇತುವೆ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ವಡಗೇರೆ ತಾಲೂಕಿನ ನಾಯ್ಕಲ್ ಗ್ರಾಮದ ಭತ್ತದ ಗದ್ದೆಯಲ್ಲಿ ಜಲಾವೃತ ಆಗಿರತಕ್ಕಂಥ ಭೀಮಾ ನೀರಿನ ಹಿನ್ನೀರಿಲಿಂದ ಸಂಪೂರ್ಣ ಜಲಾವೃತ ಆಗಿರತಕ್ಕಂಥ ವಲ್ಕಲ್ಲು, ಮರಕಲ್ಲು ಮತ್ತು ಚಟ್ನಳ್ಳಿ, ಇಬ್ರಾಹಿಂಪುರ ಸೇರಿದಂತೆ 10 ಹಳ್ಳಿ ಹೋಗ್ತಕ್ಕಂಥ ಈ ರಸ್ತೆ ಸಂಪೂರ್ಣ ಏನಂತಂದ ಜಲಾವೃತಿಯಾಗಿ ಸಂಪೂರ್ಣ ಒಳಗಡೆ ಹೋಗ್ಲಕ್ಕಾಗಲ್ಲ. ಯಾವುದೇ ವಾಹನ ಹೋಗೋದಾಗ್ಲಿ, ಜನರು ಏನಾದ ರೈತರ ಜಮೀನಿಗೆ ಹೋಗ್ಲಕ್ಕಾಗಲಿ, ಎತ್ತು ಬಂಡಿ, ಟ್ರ್ಯಾಕ್ಟರ್ ಯಾವುದೇ ಹೋಗಲ್ಲ. ಸುಮಾರು 4 ರಿಂದ 5 ಫೀಟ್ ಹೆಚ್ಚು ನೀರು, 4 ರಿಂದ ಸುಮಾರು 8 ಸಂಪೂರ್ಣ ಇದೆಲ್ಲ ನೀರು ಒತ್ತಿಕೊಟ್ಟು ಹಿನ್ನೀರಿದು ಮಳೆ ನೀರ ಜೊತೆಗೆ ಏನದ ಭೀಮಾ ನದಿ ಹಿನ್ನೀರಿದು ಒತ್ತಿಕೊಟ್ಟಿರೋದಕ್ಕಂತ ಪೂರ ಕಂಪ್ಲೀಟ್ ಹೊಲಗಳಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ಇರ್ತಕ್ಕಂಥ ಭತ್ತ ಮತ್ತೆ ಹೆಸರು, ಭತ್ತ ಮತ್ತು ಹತ್ತಿ, ತೊಗರಿ ಸಂಪೂರ್ಣ ಏನದಂದ್ರೆ ಇವತ್ತಿನ ದಿವಸ ಬೆಳೆ ಹಾಳಾಗ್ತಾಗುತ್ತದೆ. ಇದು ಈ ಸೇತುವೆಯನ್ನು ಮೇಲ್ದರ್ಜೆಗೆ ಇರ್ಬೇಕು. ಸುಮಾರು 5 ಫೀಟ್ ಎತ್ತರ ಮಾಡಿದ್ರೆ ಮುಂದಿನ ದಿವಸ ಎಷ್ಟೇ ಮಳೆ ಬಂದ್ರು ಕೂಡ ನೀರು ಎಷ್ಟು ಒತ್ತಿಕೊಟ್ರು ಇದು ಯಾವುದಕ್ಕೆ ತೊಂದರೆ ಆಗಲ್ಲ ಜನರಿಗೆ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.